ನಾವಿವತ್ತು ನೋಡ್ತಾ ಇರೋಂಥ ಮೂವಿ ಎಂಥದ್ದು ಅಂತಂದ್ರೆ ಒಂದು ಚಿಕ್ಕ ಹುಡುಗಿ ಪ್ರತಿದಿನ ಅವಳ ಕನಸಿನಲ್ಲಿ ಬರ್ತಿರುವಂತ ಒಂದು ಮ್ಯಾಜಿಕಲ್ ಪ್ರಪಂಚಕ್ಕೆ ಹೋಗ್ತಾಳೆ. ಟ್ವಿಸ್ಟ್ ಏನು ಅಂತಂದ್ರೆ ಆ ಮ್ಯಾಜಿಕಲ್ ಪ್ರಪಂಚಕ್ಕೆ ಹೋದಾಗ್ಲೇ ಅವಳಿಗೆ ಗೊತ್ತಾಗೋದು ಆ ಮ್ಯಾಜಿಕಲ್ ಪ್ರಪಂಚ ಬರೀ ಅವಳ ಕನಸಿನಲ್ಲ ಇರೋದು, ನಿಜವಾಗ್ಲೂ ಇದೆ ಅಂತ. ಆ ಪ್ರಪಂಚದಲ್ಲಿರುವಂತ ಅವಳ ಫ್ರೆಂಡ್ಸ್ ಗಳನ್ನ ಕಾಪಾಡೋದಕ್ಕೆ ಒಂದು ಡ್ರ್ಯಾಗನ್ ಅನ್ನ ಸಾಯಿಸ್ತಾಳೆ. ಆ ಡ್ರ್ಯಾಗನ್ ಅನ್ನ ಯಾಕೆ ಸಾಯಿಸ್ತಾಳೆ, ಅದಕ್ಕೆ ಕಾರಣ ಏನು, ಸಾಯಿಸಿದ್ರು ಹೇಗ್ ಸಾಯಿಸ್ತಾಳೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಆಲಿಸ್ ಇನ್ ದ ವಂಡರ್ಲ್ಯಾಂಡ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೋಗೋಣ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೊಬ್ಳು ಚಿಕ್ಕ ಹುಡುಗಿನ ತೋರಿಸ್ತಾರೆ. ಈ ಹುಡುಗಿ ಹೆಸರು ಆಲಿಸ್ ಅಂತ. ಆಲಿಸ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಯಾಕೆ ಅಂತಂದ್ರೆ ಪ್ರತಿದಿನ ರಾತ್ರಿ ಮಲ್ಕೊಂಡಾಗ ಇವಳಿಗೆ ಒಂದೇ ತರದ ಕನಸು ಬರ್ತಿರುತ್ತೆ. ಆ ಕನಸಿನಲ್ಲಿ ಇವಳೊಂದು ಮ್ಯಾಜಿಕಲ್ ಪ್ರಪಂಚಕ್ಕೆ ಹೋಗ್ತಾಳೆ. ಆ ಮ್ಯಾಜಿಕಲ್ ಪ್ರಪಂಚದಲ್ಲಿ ಬಟ್ಟೆಯನ್ನ ಹಾಕೊಳ್ಳುವಂತ ರ್ಯಾಬಿಟ್, ಯಾವಾಗ್ಲೂ ನಗ್ತಾನೆ ಇರುವಂತ ಬೆಕ್ಕು, ಹಾಗೆ ಮಾತಾಡುವಂತ ಗಿಡ ಮರಗಳೆಲ್ಲ ಇರ್ತವೆ. ಆಲಿಸ್ ನ ತಂದೆ ಏನು ಆಗೋದಿಲ್ಲ, ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಮಲಗಿಸ್ತಾನೆ. ಹೀಗೆ ನೋಡ್ತಿದ್ದಂಗೆನೆ 13 ವರ್ಷಗಳು ಕಳೆದೋಗ್ತವೆ. ಆಲಿಸ್ ನ ತಂದೆ ಈಗ ಸತ್ತೋಗಿರ್ತಾರೆ. ಆಲಿಸ್ ಈಗಲೂ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಯಾಕೆ ಅಂತಂದ್ರೆ ಇನ್ನೂ ಕೂಡ ಅವಳಿಗೆ ಒಂದೇ ತರ ಕನಸು ಬೀಳ್ತಿರುತ್ತೆ. ಇದೆಲ್ಲ ಯಾಕೆ ಹೀಗೆ ಆಗ್ತಿದೆ ಅನ್ನೋದು ಆಲಿಸ್ ನ ತಾಯಿಗೂ ಕೂಡ ಗೊತ್ತಿರೋದಿಲ್ಲ. ಆಲಿಸ್ ಹಾಗೂ ಅವಳ ತಾಯಿ ಒಂದು ರಾಯಲ್ ಫ್ಯಾಮಿಲಿಯ ಪಾರ್ಟಿಗೆ ಅಂತ ಹೋಗ್ತಿರ್ತಾರೆ. ತುಂಬಾ ಹೊತ್ತು ಟ್ರಾವೆಲ್ ಮಾಡಿದ್ಮೇಲೆ ಆ ಪಾರ್ಟಿಗೆ ಬಂದು ತಲುಪ್ತಾರೆ. ಆ ಪಾರ್ಟಿಯಲ್ಲಿ ಆಲಿಸ್ ಗಮನಿಸ್ತಾಳೆ, ಗಿಡ ಮರಗಳ ಹಿಂದೆ ಯಾರು ಓಡಾಡ್ತಿರೋ ತರ ಅನ್ಸುತ್ತೆ. ನೋಡಿದ್ರೆ ಪ್ರತಿದಿನ ಅವಳ ಕನಸಿನಲ್ಲಿ ಬರೋಂತ ಬಟ್ಟೆಯನ್ನ ಹಾಕಿರೋ ರ್ಯಾಬಿಟ್. ಆಲಿಸ್ ಕೂಡ ಅದನ್ನ ಹಿಡಿಯೋದಕ್ಕೆ ಅಂತ ಪ್ರಯತ್ನ ಪಡ್ತಾಳೆ. ಆದ್ರೆ ಎಲ್ಲೋ ಅದು ಮಾಯ ಆಗೋಗುತ್ತೆ. ಎಲ್ಲೋ ನನ್ ಭ್ರಮೆ ಇರ್ಬೋದು ಅಂತ ಇವಳು ಕೂಡ ಸುಮ್ನಾಗೋಗ್ತಾಳೆ. ನಂತರ ಆ ಪಾರ್ಟಿಯಲ್ಲಿದ್ದ ಒಬ್ಳು ಹುಡುಗಿ ಇವಳಿಗೆ ಹೇಳ್ತಾಳೆ, ಈ ಪಾರ್ಟಿ ಬೇರೆ ಯಾವುದು ಅಲ್ಲ, ಇದು ಆಲಿಸ್ ನ ಎಂಗೇಜ್ಮೆಂಟ್ ಪಾರ್ಟಿ ಅಂತ. ಹೌದು, ಆಲಿಸ್ ನ ತಾಯಿ ಹಿಮೇಶ್ ಅನ್ನೋ ಒಬ್ಬ ಶ್ರೀಮಂತ ಮನೆಯ ಹುಡುಗನ್ ಜೊತೆ ಆಲಿಸ್ ನ ಎಂಗೇಜ್ಮೆಂಟ್ ಮಾಡೋದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾರೆ. ಇದನ್ನ ಕೇಳಿ ಆಲಿಸ್ ಕಂತೂ ತಲೆ ಕೆಟ್ಟೋಗುತ್ತೆ. ಯಾಕೆಂತಂದ್ರೆ ಹಿಮೇಶ್ ನ ಕಂಡ್ರೆ ಸ್ವಲ್ಪನೂ ಕೂಡ ಇವಳಿಗೆ ಇಷ್ಟ ಇರೋದಿಲ್ಲ. ನಂತರ ಹಿಮೇಶ್ ಎಲ್ಲರ ಮುಂದೆ ಆಲಿಸ್ ನ ಕೈನ ಹಿಡ್ಕೊಂಡು ಕೇಳ್ತಾನೆ, ನನ್ನನ್ನ ಮದ್ವೆ ಆಗೋದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಅಂತ. ಆಲಿಸ್ ಇನ್ನೇನು ಅವಳ ಡಿಸಿಷನ್ ನ ಹೇಳ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅವಳಿಗೆ ಮತ್ತೆ ಅದೇ ಮ್ಯಾಜಿಕಲ್ ಪ್ರಪಂಚದ ರ್ಯಾಬಿಟ್ ಕಾಣಿಸುತ್ತೆ. ಆದ್ರಿಂದ ಪಾರ್ಟಿಯನ್ನ ಬಿಟ್ಟು ಆ ರ್ಯಾಬಿಟ್ ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಆ ರ್ಯಾಬಿಟ್ ಒಂದು ಮರದ ಹೋಲ್ ಹತ್ರ ಬಂದು ಅಲ್ಲಿ ಮಾಯ ಆಗೋಗುತ್ತೆ. ಆಲಿಸ್ ಅದನ್ನ ನೋಡ್ತಿರ್ಬೇಕಾದ್ರೆ ಸ್ಲಿಪ್ ಆಗಿ ಅವಳು ಕೂಡ ಆ ಹೋಲ್ ಒಳಗಡೆ ಬಿದ್ದೋಗ್ತಾಳೆ. ನಿರಂತರವಾಗಿ ಇವಳು ಬೀಳ್ತಾನೆ ಇರ್ತಾಳೆ. ಯಾಕೆಂತಂದ್ರೆ ಈ ದಾರಿ ಅಷ್ಟು ಉದ್ದ ಇರುತ್ತೆ. ನಂತರ ಹೀಗೆ ಇವಳು ಬೀಳ್ತಾ ಒಂದು ರೂಮ್ಗೆ ಬಂದು ತಲುಪ್ತಾಳೆ. ಈ ರೂಮ್ ನ ತುಂಬೆಲ್ಲ ಬರೀ ಬಾಗ್ಲುಗಳೇ ಇರ್ತವೆ, ಆದ್ರೆ ಇವೆಲ್ಲ ಲಾಕ್ ಆಗಿರ್ತವೆ. ಅದೇ ಸಮಯಕ್ಕೆ ಆಲಿಸ್ಗೆ ಒಂದು ಟೇಬಲ್ ನ ಮೇಲೆ ಕೀ ಸಿಗುತ್ತೆ. ಆ ಕೀಯನ್ನ ಎಲ್ಲಾ ಬಾಗ್ಲುಗಳಿಗೆ ಹಾಕಿ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಯಾವ ಬಾಗ್ಲು ಕೂಡ ಓಪನ್ ಆಗೋದಿಲ್ಲ. ಅದೇ ಸಮಯಕ್ಕೆ ಅವಳಿಗೊಂದು ಸಣ್ಣ ಡೋರ್ ಕಾಣಿಸುತ್ತೆ. ಅದನ್ನ ಕೀನ ಸಹಾಯದಿಂದ ಓಪನ್ ಮಾಡಿದಾಗ ಅದು ಓಪನ್ ಆಗುತ್ತೆ. ಆದ್ರೆ ಆ ಡೋರ್ ಎಷ್ಟು ಸಣ್ಣದಾಗಿರುತ್ತೆ ಅಂತಂದ್ರೆ ಆಲಿಸ್ ಅದರಿಂದ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಆದ್ರಿಂದ ತುಂಬಾ ಬೇಜಾರಾಗಿ ಆ ಕೀನ ಮತ್ತೆ ಅದೇ ಟೇಬಲ್ ನ ಮೇಲೆ ಇಡ್ತಾಳೆ. ಆ ಟೇಬಲ್ ನ ಮೇಲೆ ಒಂದು ಸಿರಮ್ ಇರುತ್ತೆ. ಅದ್ರ ಮೇಲೆ ಡ್ರಿಂಕ್ ಮೀ ಅಂತ ಬರ್ದಿರುತ್ತೆ. ಅದನ್ನ ಆಲಿಸ್ ಕುಡಿತಿದ್ದಂಗೆನೆ ಅವಳು ತುಂಬಾ ಸಣ್ಣ ಸೈಜ್ಗೆ ಕನ್ವರ್ಟ್ ಆಗೋಗ್ತಾಳೆ. ಈಗ ಇವಳು ಆ ಸಣ್ಣ ಬಾಗ್ಲಿಂದ ಹೊರಗಡೆ ಹೋಗ್ಬೋದು. ಆದ್ರೆ ಆ ಡೋರ್ ಮತ್ತೆ ಲಾಕ್ ಆಗೋಗಿರುತ್ತೆ. ಕೀನ ಎತ್ಕೊಳ್ಳೋಕೆ ಅಂತ ಹೋಗ್ತಾಳೆ. ಆದ್ರೆ ಕೀ ಟೇಬಲ್ ಮೇಲೆ ಇರುತ್ತೆ, ಅವಳಿಗೆ ಎಟುಕ್ತಿರೋದಿಲ್ಲ. ಅದೇ ಸಮಯಕ್ಕೆ ಅವಳಿಗೊಂದು ಕೇಕ್ ಕಾಣಿಸುತ್ತೆ. ಆ ಕೇಕ್ ನ ಮೇಲೆ ಈಟ್ ಮೀ ಅಂತ ಬರ್ದಿರುತ್ತೆ. ಆ ಕೇಕ್ ಅನ್ನ ಆಲಿಸ್ ತಿಂತಿದ್ದಂಗೆನೆ ಅವಳು ಮೊದ್ಲುಗಿಂತನೂ ತುಂಬಾನೇ ದೊಡ್ಡ ಸೈಜ್ಗೆ ಕನ್ವರ್ಟ್ ಆಗಿ ಆ ರೂಮ್ ನ ಸೀಲಿಂಗ್ ನ ವರ್ಗು ತಲುಪಿಡ್ತಾಳೆ. ನಂತರ ಆ ಕೀನ ತಗೊಂಡು ಅಲ್ಲೇ ಇದ್ದ ಆ ಸೀರಮ್ ಅನ್ನ ಮತ್ತೆ ಕುಡಿತಾಳೆ. ಇದರಿಂದ ಇವಳು ತುಂಬಾ ಸಣ್ಣ ಸೈಜ್ಗೆ ಕನ್ವರ್ಟ್ ಆಗಿ ಆ ಸಣ್ಣ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಆ ರೂಮ್ ಇಂದಾನೆ ಹೊರಗಡೆ ಬರ್ತಾಳೆ. ಬಂದು ನೋಡಿದ್ರೆ ಇದೊಂದು ಬೇರೆನೆ ಪ್ರಪಂಚ. ಈ ಪ್ರಪಂಚ ಬೇರೆ ಯಾವುದು ಅಲ್ಲ, ಪ್ರತಿದಿನ ಆಲಿಸ್ ನ ಕನ್ಸಿನಲ್ಲಿ ಒಂದು ಮ್ಯಾಜಿಕಲ್ ಪ್ರಪಂಚ ಬರ್ತಿರುತ್ತಲ್ಲ, ಆ ಮ್ಯಾಜಿಕಲ್ ಪ್ರಪಂಚ ಇದೇನೆ. ಈ ಪ್ರಪಂಚದ ಹೆಸರು ವಂಡರ್ಲ್ಯಾಂಡ್ ಅಂತ. ಹೀಗೆ ಆಲಿಸ್ ಆ ಜಾಗದಲ್ಲಿ ಮುಂದೆ ಬಂದಾಗ ಯಾವ ರ್ಯಾಬಿಟ್ ಅನ್ನ ಫಾಲೋ ಮಾಡ್ಕೊಂಡು ಇವಳು ಇಲ್ಲಿವರೆಗೂ ಬಂದ್ಲೋ ಆ ರ್ಯಾಬಿಟ್ ಹಾಗೂ ತುಂಬಾ ತರದ ಜೀವಿಗಳು ಅಲ್ಲಿ ಇರ್ತವೆ. ಈ ಎಲ್ಲಾ ಜೀವಿಗಳು ಪ್ರತಿದಿನ ಆಲಿಸ್ ನ ಕನಸಿನಲ್ಲೇ ಬರ್ತಿರ್ತವೆ. ರ್ಯಾಬಿಟ್ ಗೆ ಅವನ ಫ್ರೆಂಡ್ಸ್ ಗಳೆಲ್ಲ ಹೇಳ್ತಾರೆ, ನೀನ್ ಯಾವ್ದೋ ಬೇರೆ ಆಲಿಸ್ ನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ, ನಾವು ಹುಡುಕ್ತಿರೋಂತ ಆಲಿಸ್ ಇವಳಲ್ಲ ಅಂತ. ಆಗ ಆಲಿಸ್ ಹೇಳ್ತಾಳೆ, ನಾನು ಬೇರೆ ಆಲಿಸ್ ಆಗೋದಕ್ಕೆ ಹೇಗ್ ಸಾಧ್ಯ, ಇದು ನಡೀತಿರೋದು ನನ್ನ ಕನಸಿನಲ್ಲಿ ಅಂತ. ಇಲ್ಲಿ ಆಲಿಸ್ ಅನ್ಕೊಂಡಿರ್ತಾಳೆ, ಇದೆಲ್ಲ ನಡೀತಿರೋದು ನನ್ನ ಕನಸಿನಲ್ಲಿ, ಇದ್ಯಾವುದು ನಿಜ ಅಲ್ಲ ಅಂತ.
ನಂತರ ರ್ಯಾಬಿಟ್ ಹಾಗೂ ಅವನ ಫ್ರೆಂಡ್ಸ್ ಗಳೆಲ್ಲ ಸೇರಿ ಆಲಿಸ್ ನ ಆಬ್ಸಲಮ್ ಅನ್ನೋ ಒಂದು ಕ್ಯಾಟರ್ ಪಿಲ್ಲರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆಬ್ಸಲಮ್ ಒಂದು ಮ್ಯಾಜಿಕಲ್ ಕ್ಯಾಲೆಂಡರ್ ನ ತೋರಿಸಿ ಅವಳಿಗೆ ಹೇಳುತ್ತೆ, ಈ ವಂಡರ್ಲ್ಯಾಂಡ್ ಕ್ರಿಯೇಟ್ ಆದಾಗಿಂದ ನಾಶ ಆಗೋವರೆಗೂ ಏನೇನ್ ನಡೆದಿದೆ ಏನೇನ್ ನಡೆಯುತ್ತೆ ಅನ್ನೋದೆಲ್ಲ ಈ ಕ್ಯಾಲೆಂಡರ್ ನಲ್ಲಿ ಇದೆ. ಈ ಕ್ಯಾಲೆಂಡರ್ ನ ಪ್ರಕಾರ ಒಂದು ಭವಿಷ್ಯವಾಣಿ ಕೂಡ ಇದೆ. ಆಲಿಸ್ ಅನ್ನೋ ಒಂದು ಹುಡುಗಿ ಬಂದು ಜಾಬರ್ ವಾಕಿನ ಸಾಯಿಸಿ ವಂಡರ್ಲ್ಯಾಂಡ್ ಅನ್ನ ಸ್ವತಂತ್ರಗೊಳಿಸ್ತಾಳೆ ಅಂತ. ಜಾಬರ್ ವಾಕಿ ಅಂತಂದ್ರೆ ತುಂಬಾನೇ ಸ್ಟ್ರಾಂಗ್ ಹಾಗೂ ತುಂಬಾನೇ ಕ್ರೂರವಾಗಿರುವಂತ ಒಂದು ಡ್ರ್ಯಾಗನ್. ಆ ಡ್ರ್ಯಾಗನ್ ಅನ್ನ ಸಾಯಿಸೋದು ಸಾಮಾನ್ಯವಾದ ಮಾತೇ ಅಲ್ಲ. ಜಾಬರ್ ವಾಕಿನ ಸಾಯಿಸಬೇಕು ಅಂತಂದ್ರೆ ವಾರ್ಪಲ್ ಸ್ವಾಡ್ ಅನ್ನೋ ಕತ್ತಿಯಿಂದ ಮಾತ್ರ ಸಾಧ್ಯ. ಆದ್ರೆ ಆ ಕತ್ತಿ ಈಗ ರೆಡ್ ಕ್ವೀನ್ ಹತ್ರ ಇದೆ. ರೆಡ್ ಕ್ವೀನ್ ಬೇರೆ ಯಾರು ಅಲ್ಲ, ವಂಡರ್ಲ್ಯಾಂಡ್ ಅನ್ನ ತನ್ನ ವಶಕ್ಕೆ ತಗೊಂಡು ರಾಣಿ ಆಗಿರೋಳು. ಈ ರೆಡ್ ಕ್ವೀನ್ ನ ಕಂಡ್ರೆ ವಂಡರ್ಲ್ಯಾಂಡ್ ನಲ್ಲಿ ಯಾರಿಗೂ ಕೂಡ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇವಳು ಎಲ್ಲಾ ಜೀವಿಗಳನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೋತಾಳೆ. ಅಷ್ಟೇ ಅಲ್ಲ, ಈ ಜಾಬರ್ ವಾಕಿ ಅನ್ನೋ ಡ್ರ್ಯಾಗನ್ ಕೂಡ ಇವಳ್ದೇನೆ. ಜಾಬರ್ ವಾಕಿನ ಮುಂದೆ ಇಟ್ಕೊಂಡು ವಂಡರ್ಲ್ಯಾಂಡ್ ನ ಜನರನ್ನ ಹೆದರಿಸಿ ಇವಳು ರಾಣಿ ಆಗಿರೋದಷ್ಟೇ. ಇದೆಲ್ಲ ಗೊತ್ತಾದ್ಮೇಲೆ ಆಲಿಸ್ ಆಬ್ಸಲಮ್ ಹಾಗೂ ಅವನ ಜನರಿಗೆ ಹೇಳ್ತಾಳೆ, ನೀವು ಹುಡುಕ್ತಿರೋಂತ ಆಲಿಸ್ ನಾನಲ್ಲ ಅಂತ. ಅದೇ ಸಮಯಕ್ಕೆ ಅಲ್ಲಿಗೊಂದು ಭಯಂಕರವಾಗಿರುವಂತ ಮಾನ್ಸ್ಟರ್ ಬಂದು ಇವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದು ನನ್ನ ಕನ್ಸ್ನಲ್ಲಿ ಯಾರು ಕೂಡ ನನ್ನ ಸಾಯಿಸೋದಕ್ಕೆ ಆಗೋದಿಲ್ಲ ಅಂತ ಆ ಮಾನ್ಸ್ಟರ್ ಮುಂದೆ ಹಾಗೆ ನಿಂತು ಬಿಡ್ತಾಳೆ. ಅದು ಇನ್ನೇನು ಇವಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ರ್ಯಾಬಿಟ್ ಹತ್ರ ಒಂದು ಚಿಕ್ಕ ಇಲಿ ಮರಿ ಇರುತ್ತೆ. ಆ ಇಲಿ ಮರಿ ತನ್ನ ಕತ್ತಿಯಿಂದ ಆ ಮಾನ್ಸ್ಟರ್ ಕಣ್ಗುಡ್ಡಿಯನ್ನ ಕಿತ್ಕೊಂಡು ಓಡೊಂಟೋಗುತ್ತೆ. ನಂತರ ಆಲಿಸ್ ಹಾಗೂ ಅವಳ ಜೊತೆ ಇದ್ದ ಜನರೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಈ ಮಾನ್ಸ್ಟರ್ ಹಾಗೂ ಸೈನಿಕರು ರೆಡ್ ಕ್ವೀನ್ ಕಡೆಯವ್ರೆ. ನಂತರ ಆ ಜಾಗಕ್ಕೆ ರೆಡ್ ಕ್ವೀನ್ ನ ಹಸ್ಬೆಂಡ್ ಸ್ಟೈನ್ ಬರ್ತಾನೆ. ಸ್ಟೈನ್ಗೆ ಆ ಮ್ಯಾಜಿಕಲ್ ಕ್ಯಾಲೆಂಡರ್ ಸಿಕ್ಬಿಡುತ್ತೆ. ಇದರಿಂದ ಅವನಿಗೆ ಗೊತ್ತಾಗುತ್ತೆ ಇವ್ರ ಹತ್ರ ಇರೋ ಜಾಬರ್ ವಾಕಿ ಡ್ರ್ಯಾಗನ್ ಅನ್ನ ಆಲಿಸ್ ಅನ್ನೋ ಒಂದು ಹುಡುಗಿ ಸಾಯಿಸ್ತಾಳೆ ಅಂತ. ಈ ವಿಷಯನ ಅವನು ರೆಡ್ ಕ್ವೀನ್ ಗೆ ಹೇಳಿದಾಗ ಆಲಿಸ್ ನ ಹುಡ್ಕೊಂಡು ಕರ್ಕೊಂಡು ಬರೋದಕ್ಕೆ ಸೈನಿಕರಿಗೆ ಹೇಳ್ತಾಳೆ. ರೆಡ್ ಕ್ವೀನ್ ಹತ್ರ ಒಂದು ಡಾಗ್ ಇರುತ್ತೆ. ಈ ಡಾಗ್ ನ ಕಂಪ್ಲೀಟ್ ಫ್ಯಾಮಿಲಿಯನ್ನ ರೆಡ್ ಕ್ವೀನ್ ಕೂಡ ಹಾಕೊಂಡಿರ್ತಾಳೆ. ಹೇಳಿದ ಮಾತನ್ನ ಕೇಳಿಲ್ಲ ಅಂತಂದ್ರೆ ನಿನ್ನ ಫ್ಯಾಮಿಲಿಯನ್ನ ಸಾಯಿಸ್ಬಿಡ್ತೀನಿ ಅಂತ ಈ ಡಾಗ್ ಗೆ ರೆಡ್ ಕ್ವೀನ್ ಹೆದರ್ಸಿರ್ತಾಳೆ. ಆದ್ರಿಂದ ಇಷ್ಟ ಇಲ್ಲ ಅಂದ್ರೂ ಸೈನಿಕರ ಜೊತೆ ಆಲಿಸ್ ನ ಹುಡ್ಕೊಂಡು ಹೋಗುತ್ತೆ. ಈ ಕಡೆ ಆಲಿಸ್ ಕಾಡ್ನಲ್ಲಿ ಒಬ್ಳೆ ತಪ್ಪಿಸ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಅವಳ ಮುಂದೆ ಸ್ಮೈಲಿ ಫೇಸ್ ಇರುವಂತ ಒಂದು ಕ್ಯಾಟ್ ಬರುತ್ತೆ. ಚಿಕ್ಕ ವಯಸ್ಸಿನಿಂದ ಆಲಿಸ್ ನ ಕನ್ಸ್ನಲ್ಲಿ ಬರ್ತಿರೋಂತ ಬೆಕ್ಕು ಕೂಡ ಇದೇನೆ. ಈ ಬೆಕ್ನ ಹೆಸರು ಚೆಸ್ ಅಂತ. ಆಲಿಸ್ಗೆ ಇನ್ನೂ ಕೂಡ ಅನ್ನಿಸ್ತಿರುತ್ತೆ ಇದೆಲ್ಲ ಬರೀ ಕನ್ಸು, ಯಾವ್ದು ನಿಜ ಅಲ್ಲ ಅಂತ. ಚೆಸ್ ಇವಳನ್ನ ಕರ್ಕೊಂಡು ಒಬ್ಬ ವ್ಯಕ್ತಿ ಹತ್ರ ಹೋಗುತ್ತೆ. ಇವನ ಹೆಸರು ಹ್ಯಾಟರ್ ಅಂತ. ಹ್ಯಾಟರ್ ಆಲಿಸ್ ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಯಾಕೆ ಅಂತಂದ್ರೆ ಇವನಿಗೆ ಗೊತ್ತಿದೆ ನಾವೆಲ್ಲರೂ ಕಾಯ್ತಿರೋಂತ ಆಲಿಸ್ ಬೇರೆ ಯಾರು ಅಲ್ಲ ಇವಳೇನೆ ಅಂತ. ಹೀಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ರೆಡ್ ಕ್ವೀನ್ ನ ಹಸ್ಬೆಂಡ್ ಸ್ಟೈನ್ ಹಾಗೂ ಅವಳ ಸೈನಿಕರು ಈ ಕಡೆನೆ ಬರ್ತಿರ್ತಾರೆ. ಆದ್ರಿಂದ ಹ್ಯಾಟರ್ ಒಂದು ಸೀರಮ್ ಅನ್ನ ಆಲಿಸ್ಗೆ ಕುಡಿಸಿ ಸಣ್ಣ ಸೈಜ್ಗೆ ಕನ್ವರ್ಟ್ ಮಾಡಿ ಅವಳನ್ನ ಒಂದು ಕಾಫಿ ಜಾರ್ ಒಳಗಡೆ ಬಚ್ಚಿಡ್ತಾನೆ. ಅವರೆಲ್ಲರೂ ಆಲಿಸ್ ನ ಹುಡ್ಕೊಂಡ್ ಬಂದಾಗ ಇಲ್ಲಿ ಯಾರು ಕೂಡ ಬಂದಿಲ್ಲ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಂತರ ಇನ್ನೂ ಕೂಡ ಇಲ್ಲೇ ಇದ್ರೆ ಆಲಿಸ್ ನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗ್ಬೋದು ಅಂತ ಹ್ಯಾಟರ್ ಆಲಿಸ್ ನ ಕರ್ಕೊಂಡು ವೈಟ್ ಕ್ವೀನ್ ಇರೋಂತ ಜಾಗಕ್ಕೆ ಹೋಗ್ತಿರ್ತಾನೆ. ಈ ವೈಟ್ ಕ್ವೀನ್ ಬೇರೆ ಯಾರು ಅಲ್ಲ, ರೆಡ್ ಕ್ವೀನ್ ವಂಡರ್ಲ್ಯಾಂಡ್ ಅನ್ನ ತನ್ನ ವಶಕ್ಕೆ ತಗೊಳಕ್ಕೂ ಮುಂಚೆನೆ ವಂಡರ್ಲ್ಯಾಂಡ್ ಗೆ ರಾಣಿ ಆಗಿದ್ದು ಈ ವೈಟ್ ಕ್ವೀನ್. ಅಷ್ಟೇ ಅಲ್ಲ, ಈ ವೈಟ್ ಕ್ವೀನ್ ರೆಡ್ ಕ್ವೀನ್ ನ ತಂಗಿನೇ. ಹ್ಯಾಟರ್ ಆಲಿಸ್ ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಲಿಸ್ ಅವನನ್ನ ಕೇಳ್ತಾಳೆ, ಈ ರೆಡ್ ಕ್ವೀನ್ ಯಾರು, ಈ ಜಬರ್ ವಾಕಿ ಯಾರು, ಈ ವಂಡರ್ಲ್ಯಾಂಡ್ ಗೆ ನಿಜವಾಗ್ಲೂ ಏನಾಗಿದೆ ಅಂತ. ಈ ಕತೆ ನೀನ್ ಅನ್ಕೊಂಡಿರೋಷ್ಟು ಚೆನ್ನಾಗಿಲ್ಲ, ನೀನ್ ಕೇಳದೆ ಇರೋದು ಒಳ್ಳೇದು ಅಂತ ಅಂದಾಗ ಏನಾದ್ರೂ ಪರವಾಗಿಲ್ಲ, ನನ್ಗೆ ಪೂರ್ತಿ ವಿಷಯ ಗೊತ್ತಾಗ್ಲೇಬೇಕು ಅಂತ ಆಲಿಸ್ ಹೇಳ್ತಾಳೆ. ಹ್ಯಾಟರ್ ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ. ಮೊದ್ಲು ಈ ವಂಡರ್ಲ್ಯಾಂಡ್ ನಲ್ಲಿ ಎಲ್ಲಿ ನೋಡಿದ್ರು ಬರೀ ಖುಷಿ ಸಂತೋಷನೇ ತುಂಬಿತ್ತು. ನಾನು ವೈಟ್ ಕ್ವೀನ್ ಗೋಸ್ಕರ ಕೆಲಸ ಮಾಡ್ತಿದ್ದೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಜಾಬರ್ ವಾಕಿ ಬಂದು ಈ ಜಾಗದ ಮೇಲೆ ಅಟ್ಯಾಕ್ ಮಾಡಿ ಸುಟ್ಟು ಬೂದಿ ಮಾಡ್ಬಿಟ್ಟ. ಈ ಯುದ್ಧದಲ್ಲಿ ಸೋತಿದ್ರಿಂದ ವೈಟ್ ಕ್ವೀನ್ ನ ಕಿರೀಟ ರೆಡ್ ಕ್ವೀನ್ ಹತ್ರ ಹೋಯ್ತು. ಆದ್ರಿಂದ ಅವಳೇ ಈ ವಂಡರ್ಲ್ಯಾಂಡ್ ಗೆ ರಾಣಿ ಆದ್ಲು. ಅವಳು ರಾಣಿ ಆದಾಗಿಂದ ಎಲ್ಲಿ ನೋಡಿದ್ರು ಸುಖ ಸಂತೋಷ ಇರ್ತಿದ್ದಂತ ವಂಡರ್ಲ್ಯಾಂಡ್ ನಲ್ಲಿ ಜನ ನಗೋದನ್ನೇ ಬಿಟ್ಬಿಟ್ರು. ಹಾಗೆ ಅವರ ನೆಮ್ಮದಿಯನ್ನು ಕೂಡ ಕಳ್ಕೊಂಡ್ರು. ಎಲ್ಲಾನು ಮೊದ್ಲಿನ ರೀತಿ ಆಗ್ಬೇಕು ಅಂದ್ರೆ ಅದು ನಿನ್ ಕೈಲಿ ಮಾತ್ರ ಸಾಧ್ಯ ಅಂತ ಹೇಳ್ತಿರ್ಬೇಕಾದ್ರೇನೆ ಹ್ಯಾಟರ್ಗೆ ಗೊತ್ತಾಗುತ್ತೆ ರೆಡ್ ಕ್ವೀನ್ ಕಳ್ಸಿದಂತ ಸೈನಿಕರು ಹಾಗೆ ಆ ಡಾಗ್ ಇವರಿರೋ ಜಾಗಕ್ಕೆ ಬರ್ತಿದ್ದಾರೆ ಅಂತ. ಹ್ಯಾಟರ್ಗೆ ಗೊತ್ತಿತ್ತು ಇವರು ತುಂಬಾ ದೂರ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ. ಆದ್ರಿಂದ ಆಲಿಸ್ ನ ಅವನ ಟೋಪಿ ಮೇಲೆ ಕುಂತ್ಕೊಳಕ್ ಹೇಳಿ ಆ ಟೋಪಿಯನ್ನ ಎಸ್ತು ಆಲಿಸ್ ನ ನದಿಯನ್ನ ಪಾರ್ ಮಾಡಿಸ್ತಾನೆ. ಆಲಿಸ್ ಏನೋ ತಪ್ಪಿಸ್ಕೊತಾಳೆ. ಆದ್ರೆ ಹ್ಯಾಟರ್ ರೆಡ್ ಕ್ವೀನ್ ನ ಸೈನಿಕರಿಗೆ ಸಿಕ್ಬಿಡ್ತಾನೆ. ಆದ್ರಿಂದ ಅವರು ಹ್ಯಾಟರ್ ನ ಬಂಧಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಆಲಿಸ್ಗೆ ತುಂಬಾನೇ ಬೇಜಾರಾಗುತ್ತೆ. ನಂತರ ಹ್ಯಾಟರ್ ನ ಟೋಪಿಯ ಕೆಳಗಡೆ ಮಲ್ಕೊಂಡು ಆ ರಾತ್ರಿಯನ್ನ ಕಳಿತಾಳೆ. ಮಾರನೇ ದಿನ ಎದ್ದು ನೋಡಿದ್ರೆ ಆಲಿಸ್ ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿತ್ತಲ್ಲ ಆ ಡಾಗ್ ಅವಳ ಮುಂದೆನೆ ಇರುತ್ತೆ. ಆಲಿಸ್ ಅದನ್ನ ಕೇಳ್ತಾಳೆ, ಯಾಕೆ ಹೀಗ್ ಮಾಡಕ್ ಹೋದೆ, ನಿನ್ನಿಂದ ಹ್ಯಾಟರ್ ಅವ್ರ ಕೈಗೆ ಸಿಕ್ಬಿಟ್ಟ ಅಂತ. ಆಗ ಡಾಗ್ ಹೇಳುತ್ತೆ, ರೆಡ್ ಕ್ವೀನ್ ನನ್ನ ಫ್ಯಾಮಿಲಿಯನ್ನ ಕೂಡಾಕೊಂಡಿದ್ದಾಳೆ. ಈ ಕೆಲ್ಸನ ಮಾಡ್ಲಿಲ್ಲ ಅಂತಂದ್ರೆ ಅವರನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸಿದ್ಲು. ಆದ್ರಿಂದ ಈ ಕೆಲ್ಸನ ಮಾಡ್ಬಿಟ್ಟೆ ನನ್ನನ್ನ ಕ್ಷಮಿಸ್ಬಿಡು ಅಂತ. ಸರಿ, ನನ್ನ ರೆಡ್ ಕ್ವೀನ್ ಹತ್ರ ಕರ್ಕೊಂಡು ಹೋಗು, ನಾನು ಹ್ಯಾಟರ್ನ ಕಾಪಾಡ್ಬೇಕು
ಮಾಡ್ಬೇಕು ಅಂತ ಅಂದಾಗ ಆ ಡಾಗ್ ಕೂಡ ಆಲಿಸ್ ನ ಕರ್ಕೊಂಡು ರೆಡ್ ಕ್ವೀನ್ ನ ಅರಮನೆ ಹತ್ರ ಬರುತ್ತೆ. ಅಲ್ಲಿ ಬಂದು ನೋಡಿದ್ರೆ ರೆಡ್ ಕ್ವೀನ್ ವಂಡರ್ಲ್ಯಾಂಡ್ ನ ಪ್ರಾಣಿಗಳ ಜೊತೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಿರ್ತಾಳೆ. ಇಲ್ಲಿ ಆಲಿಸ್ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಯಾಕೆ ಅಂತಂದ್ರೆ ಇವಳು ತುಂಬಾ ಸಣ್ಣ ಸೈಜ್ ಅಲ್ಲಿ ಇರ್ತಾಳೆ. ಅಲ್ಲೇ ರಾಬಿಟ್ ಕೂಡ ಇರ್ತಾನೆ. ಆಲಿಸ್ ನ ನಾರ್ಮಲ್ ಸೈಜ್ ಗೆ ಕನ್ವರ್ಟ್ ಮಾಡೋದಕ್ಕೆ ಅಂತ ಒಂದು ಕೇಕ್ ಪೀಸ್ ಅನ್ನ ಕೊಟ್ಟು ತಿನ್ನೋದಕ್ಕೆ ಅಂತ ಹೇಳ್ತಾನೆ. ಆದ್ರೆ ಆಲಿಸ್ ಸ್ವಲ್ಪ ಜಾಸ್ತಿನೇ ತಿನ್ಬಿಡ್ತಾಳೆ. ಇದರಿಂದ ಅವಳು ನಾರ್ಮಲ್ ಸೈಜ್ ಗಿಂತ ತುಂಬಾನೇ ದೊಡ್ಡ ಸೈಜ್ ಗೆ ಕನ್ವರ್ಟ್ ಆಗೋಗ್ತಾಳೆ. ಅವಳನ್ನ ನೋಡಿ ರೆಡ್ ಕ್ವೀನ್ ಬಂದು ಕೇಳ್ತಾಳೆ, ಯಾರ್ ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ. ಆಗ ಆಲಿಸ್ ಒಂದು ಖಾತೆನೆ ಕಟ್ಬಿಡ್ತಾಳೆ. ನನ್ನ ಹೆಸರು ಆಮ್ ಅಂತ, ನಾನು ಆಂಬ್ರಿಡ್ಜ್ ಅನ್ನೋ ಒಂದು ಜಾಗದಿಂದ ಬಂದಿದ್ದೀನಿ. ನಾನು ಇಷ್ಟುದ್ದ ಇರೋದ್ರಿಂದ ನಮ್ಮ ಹಳ್ಳಿಯವರು ನನ್ನನ್ನ ನೋಡಿ ಆಡ್ಕೋತಿದ್ರು, ಆದ್ರಿಂದ ನಿಮ್ಮ ಹತ್ರ ಬಂದಿದ್ದೀನಿ. ಯಾರಾದ್ರೂ ನಮ್ಮನ್ನ ನೋಡಿ ಆಡ್ಕೊಂಡ್ರೆ ಅದು ಹೇಗನ್ಸುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅನ್ಕೋತೀನಿ, ಆದ್ರಿಂದ ನಿಮ್ಮನ್ನ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ. ಇಲ್ಲಿ ರೆಡ್ ಕ್ವೀನ್ ನ ತಲೆ ತುಂಬಾ ದೊಡ್ಡದಿರೋದ್ರಿಂದ ಅವಳ ತಲೆಯನ್ನ ನೋಡಿ ಜನರು ಆಡ್ಕೋತಾರೆ. ಅದು ರೆಡ್ ಕ್ವೀನ್ ಗೆ ಕೂಡ ಗೊತ್ತಿದೆ. ಆದ್ರಿಂದ ಯಾರು ನೋಡೋದಕ್ಕೆ ಚೆನ್ನಾಗಿರಲ್ವೋ, ಹಾಗೆ ಯಾರು ಅಬ್ನಾರ್ಮಲ್ ಆಗಿರ್ತಾರೋ ಅವರಿಗೆ ಆಶ್ರಯ ಕೊಟ್ಟು ತನ್ನ ಅರಮನೆಯಲ್ಲಿ ಈ ರೆಡ್ ಕ್ವೀನ್ ಇರಿಸ್ಕೊಂಡಿರ್ತಾಳೆ. ಅದೇ ತರ ಆಲಿಸ್ ನು ಕೂಡ ತನ್ನ ಜೊತೆ ಅರಮನೆಯಲ್ಲೇ ಇರಿಸ್ಕೊತಾಳೆ. ನಂತರ ರೆಡ್ ಕ್ವೀನ್ ಹ್ಯಾಟರ್ ನ ಕರೆಸಿ ಕೇಳ್ತಾಳೆ, ಆ ಆಲಿಸ್ ಎಲ್ಲಿ ಅಂತ. ಯಾಕೆ ಅಂತಂದ್ರೆ ಇವಳೆ ಆಲಿಸ್ ಅಂತ ಹ್ಯಾಟರ್ ಗೆ ಬಿಟ್ಟು ಇನ್ಯಾರಿಗೂ ಕೂಡ ಇಲ್ಲಿ ಗೊತ್ತಿಲ್ಲ. ಅವಳ ಮಾತನ್ನ ಮರೆಸೋದಕ್ಕೆ ಹ್ಯಾಟರ್ ಅವಳಿಗೆ ಹೇಳ್ತಾನೆ, ನಾನು ನಿನ್ಗೋಸ್ಕರ ಹ್ಯಾಟ್ ಗಳನ್ನ ಮಾಡ್ಕೊಡ್ತೀನಿ. ಆ ಹ್ಯಾಟ್ ಗಳಿಂದ ನಿನ್ನ ಈ ದೊಡ್ಡ ತಲೆಯನ್ನ ಮುಚ್ಕೊಳ್ಬಹುದು, ಹಾಗೆ ಅದರಿಂದ ನಿನ್ನ ಸೌಂದರ್ಯನು ಕೂಡ ಹೆಚ್ಚುತ್ತೆ ಅಂತಂದಾಗ ರೆಡ್ ಕ್ವೀನ್ ಕೂಡ ಅದಕ್ಕೆ ಒಪ್ಕೋತಾಳೆ. ನಂತರ ಹ್ಯಾಟರ್ ರೆಡ್ ಕ್ವೀನ್ ಗೋಸ್ಕರ ಹ್ಯಾಟ್ ಗಳನ್ನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಆಲಿಸ್ ಬಂದು ಕೇಳ್ತಾಳೆ, ಏನ್ ಮಾಡ್ತಿದ್ಯಾ ಅಂತ. ಇಲ್ಲಿರೋದ್ರಿಂದ ನಾನು ಏನ್ ಮಾಡ್ತಿದ್ನಿ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ. ಇನ್ನು ನಾನು ಇಲ್ಲೇ ಇದ್ರೆ ಹುಚ್ಚ ಆಗೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆಲಿಸ್ ಅವನಿಗೆ ಸಮಾಧಾನ ಮಾಡ್ತಾಳೆ, ನೀನ್ ಏನು ಯೋಚನೆ ಮಾಡ್ಬೇಡ, ನಿನ್ನನ್ನ ಇಲ್ಲಿಂದ ನಾನು ಬಿಡಿಸ್ಕೊಂಡು ಹೋಗ್ತೀನಿ ಅಂತ. ಸರಿ ಅಂತ ಹೇಳಿ ಹ್ಯಾಟರ್ ಆಲಿಸ್ ಕೇಳ್ತಾನೆ, ನೀನು ಮೊದಲು ವಾರ್ಪಲ್ ಸ್ವಾಡ್ ಅನ್ನ ಹುಡುಕ್ಬೇಕು ಅಂತ. ಈ ವಾರ್ಪಲ್ ಸ್ವಾಡ್ ಬೇರೆ ಯಾವುದು ಅಲ್ಲ, ಜಾಬರ್ ವಾಕಿನ ಸಾಯಿಸೋದಕ್ಕಿದೆಯಲ್ಲ ಅದೇ ಕತ್ತಿ. ವಾರ್ಪಲ್ ಸ್ವಾಡ್ ಎಲ್ಲಿದೆ ಅನ್ನೋದು ರಾಬಿಟ್ ಗೆ ಗೊತ್ತು. ನೀನು ಅವನನ್ನ ಮೀಟ್ ಮಾಡೋ, ಅವನು ನಿನ್ಗೆ ತೋರಿಸ್ತೇನೆ ಅಂತ ಅಂದಾಗ ಆಲಿಸ್ ಕೂಡ ರಾಬಿಟ್ ಹತ್ರ ಬರ್ತಾಳೆ. ರಾಬಿಟ್ ಕೂಡ ಎಲ್ಲಾ ಸೈನಿಕರ ಕಣ್ಣನ್ನ ತಪ್ಪಿಸಿ ಆಲಿಸ್ ನ ಕರ್ಕೊಂಡು ಬಂದು ಒಂದು ರೂಮ್ ಅನ್ನ ತೋರಿಸಿ ಹೇಳ್ತಾನೆ, ಅದೇ ರೂಮ್ ನ ಒಳಗಡೆ ವಾರ್ಪಲ್ ಸ್ವಾಡ್ ಇರೋದು ಅಂತ. ಆಲಿಸ್ ಆ ರೂಮ್ ಹತ್ರ ಬಂದು ಅದ್ರ ಒಳಗಡೆ ನೋಡಿದಾಗ ಈಗಾಗ್ಲೇ ಆಲಿಸ್ ನ ಮೇಲೆ ಅಟ್ಯಾಕ್ ಮಾಡಿತ್ತಲ್ಲ ಆ ಮಾನ್ಸ್ಟರ್ ಅದ್ರೊಳಗಡೆ ಇರುತ್ತೆ. ಆದ್ರಿಂದ ಆಲಿಸ್ ಆ ಸಣ್ಣ ಇಲಿ ಹತ್ರ ಬರ್ತಾಳೆ. ಅದೇ ಮಾನ್ಸ್ಟರ್ ಕಣ್ಗುಡ್ಡೆಯನ್ನ ಕಿತ್ಕೊಂಡು ಓಡೋಗಿತ್ತಲ್ಲ ಅದೇ ಇಲಿ ಹತ್ರ. ಅದ್ರ ಹತ್ರ ಇದ್ದಂತ ಕಣ್ಣನ್ನ ಇಸ್ಕೊಂಡು ಬಂದು ಆ ಮಾನ್ಸ್ಟರ್ ಗೆ ವಾಪಸ್ ಕೊಟ್ಬಿಡ್ತಾಳೆ. ಇದರಿಂದ ಆಲಿಸ್ ಆ ಮಾನ್ಸ್ಟರ್ ಗೆ ಏನು ಕೂಡ ಮಾಡೋದಿಲ್ಲ. ನಂತರ ವಾರ್ಪಲ್ ಸ್ವಾಡ್ ಗೋಸ್ಕರ ಆ ಜಾಗನೆಲ್ಲ ಹುಡುಕಾಡ್ತಿರ್ಬೇಕಾದ್ರೆ ಒಂದು ಬಾಕ್ಸ್ ಕಾಣಿಸುತ್ತೆ. ಆ ಬಾಕ್ಸ್ ಒಳಗಡೆನೆ ವಾರ್ಪಲ್ ಸ್ವಾಡ್ ಇರೋದು. ಆದ್ರೆ ಅದು ಲಾಕ್ ಆಗ್ಬಿಟ್ಟಿರುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಓಪನ್ ಆಗೋದೇ ಇಲ್ಲ. ಈ ಮಾನ್ಸ್ಟರ್ ಆಲಿಸ್ ನ ಮೇಲೆ ಮೊದಲನೇ ಸಲ ಅಟ್ಯಾಕ್ ಮಾಡಿದಾಗ ಇವಳ ಕೈಯಲ್ಲಿ ಒಂದು ಗಾಯ ಆಗೋಗಿರುತ್ತೆ. ಆ ಗಾಯದ ನೋವು ಜಾಸ್ತಿ ಆಗಿ ಆಲಿಸ್ ಪ್ರಜ್ಞೆ ತಪ್ಪಿ ಅಲ್ಲೇ ಮಲ್ಕೋಬಿಡ್ತಾಳೆ. ಮಾರನೇ ದಿನ ಎದ್ದು ನೋಡಿದಾಗ ಆ ಮಾನ್ಸ್ಟರ್ ಮುಂದೆನೆ ಇರುತ್ತೆ. ಹಾಗೆ ಆಲಿಸ್ ಗಮನಿಸ್ತಾಳೆ ಅದ್ರ ಕತ್ತಲ್ಲಿ ಒಂದು ಕೀ ಇದೆ ಅಂತ. ಆ ಕೀ ಅನ್ನ ತಗೊಂಡು ಬಾಕ್ಸ್ ಅನ್ನ ಓಪನ್ ಮಾಡಿದಾಗ ಆಲಿಸ್ಗೆ ವಾರ್ಪಲ್ ಸ್ವಾಡ್ ಸಿಗುತ್ತೆ. ನಂತರ ಇವಳು ಆ ಕತ್ತಿನ ತಗೊಂಡು ಹ್ಯಾಟರ್ ಇದ್ದ ಜಾಗಕ್ಕೆ ಬಂದು ಅವನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ರೆಡ್ ಕ್ವೀನ್ ಹಸ್ಬೆಂಡ್ ಸ್ಟೇನ್ ಬಂದು ಅದನ್ನ ನೋಡ್ಬಿಡ್ತಾನೆ. ನೀನು ನಾರ್ತ್ ಕಡೆಗೆ ವೈಟ್ ಕ್ವೀನ್ ಇರೋಂತ ಜಾಗಕ್ಕೆ ಹೋಗು ಅಂತ ಹೇಳಿ ಹ್ಯಾಟರ್ ಸ್ಟೇನ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವರ ಫೈಟ್ ಎಲ್ಲ ನಡೀತಿರ್ಬೇಕಾದ್ರೆ ಈ ಚಿಕ್ಕ ಇಲಿ ಮರಿ ಮಿಸ್ ಆಗಿ ಆಲಿಸ್ ಇಲ್ಲಿಂದ ಓಡು ಅಂತ ಹೇಳ್ಬಿಡುತ್ತೆ. ಆಗ ಸ್ಟೇನ್ ಗೆ ಗೊತ್ತಾಗೋಗುತ್ತೆ ಆಲಿಸ್ ಬೇರೆ ಯಾರು ಅಲ್ಲ ಇವಳೆ ಅಂತ. ಆದ್ರಿಂದ ಇವಳನ್ನ ಹಿಡಿಯೋದಕ್ಕೆ ಎಲ್ಲಾ ಸೈನಿಕರು ಸುತ್ತುವರೆದಾಗ ಅದೇ ಮಾನ್ಸ್ಟರ್ ಅಲ್ಲಿಗೆ ಬಂದು ಆಲಿಸ್ ನ ಎಲ್ಲಾ ಸೈನಿಕರಿಂದ ಕಾಪಾಡಿ ತನ್ನ ಮೇಲೆ ಕುಣಿಸ್ಕೊಂಡು ಆ ಅರಮನೆಯಿಂದಾನೇ ಹೊರಗಡೆ ಬಂದ್ಬಿಡುತ್ತೆ. ನಂತರ ಆಲಿಸ್ ಅಲ್ಲಿಂದ ಸೀದಾ ವೈಟ್ ಕ್ವೀನ್ ನ ಅರಮನೆಗೆ ಬರ್ತಾಳೆ. ಹಾಗೆ ಅವಳ ಹತ್ರ ಇದ್ದಂತ ವಾರ್ಪಲ್ ಸ್ವಾಡ್ ಅನ್ನ ವೈಟ್ ಕ್ವೀನ್ ಗೆ ಕೊಡ್ತಾಳೆ. ಯಾಕೆ ಅಂತಂದ್ರೆ ಈ ಕತ್ತಿ ವೈಟ್ ಕ್ವೀನ್ ದೇನೆ. ವೈಟ್ ಕ್ವೀನ್ ರೆಡ್ ಕ್ವೀನ್ ತರ ಅಲ್ಲ, ಇವಳು ತುಂಬಾನೇ ಒಳ್ಳೆ ರಾಣಿ. ಯಾವುದೇ ಜೀವಿಗೂ ಒಂದು ಸಣ್ಣ ನೋವನ್ನು ಕೂಡ ಇವಳು ಮಾಡೋದಿಲ್ಲ. ನಂತರ ವೈಟ್ ಕ್ವೀನ್ ಒಂದು ಸೀರಮ್ ಅನ್ನ ಮಾಡಿ ಆಲಿಸ್ ಗೆ ಕುಡಿಸ್ತಾಳೆ. ಇದರಿಂದ ಆಲಿಸ್ ಅವಳ ನಾರ್ಮಲ್ ಸೈಜ್ ಗೆ ಬರ್ತಾಳೆ. ಈ ಕಡೆ ನಮ್ಗೆ ರೆಡ್ ಕ್ವೀನ್ ನ ಅರಮನೆಯಲ್ಲಿ ತೋರಿಸ್ತಾರೆ. ಹ್ಯಾಟರ್ ನ ಬಂದಿ ಮಾಡಿ ಕೂಡ ಹಾಕಿರ್ತಾರೆ. ಆಗ ಅಲ್ಲಿಗೆ ಮ್ಯಾಜಿಕಲ್ ಕ್ಯಾಟ್ ಆಗಿರೋ ಚೆಸ್ ಬಂದು ಹೇಳುತ್ತೆ, ನಾಳೆ ನಾನ್ ನಿನ್ನ ಹ್ಯಾಟ್ ಅನ್ನ ಹಾಕೋಬೇಕು ಅಂತಿದ್ದೀನಿ ಅಂತ. ನಂತರ ನಮ್ಗೆ ಮಾರನೇ ದಿನ ತೋರಿಸ್ತಾರೆ. ರೆಡ್ ಕ್ವೀನ್ ಹ್ಯಾಟರ್ ನ ಕತ್ತನ್ನ ಕತ್ತರಿಸೋದಕ್ಕೆ ಅಂತ ಹೇಳಿರ್ತಾಳೆ. ಕತ್ತನ್ನ ಕತ್ತರಿಸಿದಾಗ ಅವನು ಅಚಾನಕ್ ಆಗಿ ಮಾಯ ಆಗಿ ಅವನ ಟೋಪಿ ಗಾಳಿಯಲ್ಲಿ ತೇಲ್ತಿರುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿದ್ದು ಹ್ಯಾಟರ್ ಅಲ್ಲ ಚೆಸ್ ಅಂತ. ನಂತರ ಹ್ಯಾಟರ್ ರೆಡ್ ಕ್ವೀನ್ ನ ಹಿಂದೆ ಬಂದು ಅವಳಿಗೆ ಹೇಳ್ತಾನೆ, ನಿನ್ ಜೊತೆ ಇರುವಂತ ಜನರ ನಿನ್ಗೆ ಮೋಸ ಮಾಡ್ತಿದ್ದಾರೆ, ಅದು ನಿನ್ಗೆ ಗೊತ್ತಾಗ್ತಿಲ್ವಾ ಅಂತ. ಅಲ್ಲಿದ್ದಂತ ಜನರ ಫೇಕ್ ಬಾಡಿ ಪಾರ್ಟ್ಸ್ ಗಳನ್ನ ಕಿತ್ತು ಎಸಿತಾನೆ. ಈ ಜನರೆಲ್ಲ ಬೇಕು ಅಂತಾನೆ ಕೆಟ್ಟದಾಗಿ ಕಾಣೋ ರೀತಿ ಮೇಕಪ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಇದರಿಂದನಾದ್ರೂ ರೆಡ್ ಕ್ವೀನ್ ನ ಟಾರ್ಚರ್ ಇಂದ ತಪ್ಪಿಸ್ಕೋಬಹುದು ಅಂತ. ಇದರಿಂದ ರೆಡ್ ಕ್ವೀನ್ ಗೆ ತುಂಬಾ ಕೋಪ ಬಂದು ಅವಳಿಗೆ ಮೋಸ ಮಾಡಿದವರ ಕತ್ತನ್ನ ಕತ್ತರಿಸೋದಕ್ಕೆ ಹೇಳ್ತಾಳೆ. ಹ್ಯಾಟರ್ ಅಲ್ಲಿಂದ ಕೆಳಗಡೆ ಬಂದು ಅಲ್ಲಿ ನಿಂತಿದ್ದಂತ ಜನರಿಗೆಲ್ಲ ಹೇಳ್ತಾನೆ, ನಾವಿನ್ಮೇಲೆ
ರೆಡ್ ಕ್ವೀನ್ ಕೊಡ್ತಿರೋಂತ ಟಾರ್ಚರ್ ಅನ್ನ ತಡ್ಕೊಳ್ಳೋಂತ ಯಾವುದೇ ಅವಶ್ಯಕತೆ ಇಲ್ಲ. ಆಲಿಸ್ ವಂಡರ್ಲ್ಯಾಂಡ್ ಗೆ ಬಂದಾಯ್ತು, ನಾವೆಲ್ಲರೂ ಅವಳ ಜೊತೆ ಸೇರಿ ಈ ರೆಡ್ ಕ್ವೀನ್ ನ ವಿರುದ್ಧ ಯುದ್ಧ ಮಾಡಬೇಕು ಅಂತ. ಇದರಿಂದ ಎಲ್ಲರಿಗೂ ಕೂಡ ತುಂಬಾನೇ ಖುಷಿಯಾಗಿ ರೆಡ್ ಕ್ವೀನ್ ನ ವಿರುದ್ಧ ಯುದ್ಧ ಮಾಡೋದಕ್ಕೆ ಒಪ್ಕೋತಾರೆ. ರೆಡ್ ಕ್ವೀನ್ ಅವಳ ಹಸ್ಬೆಂಡ್ ಸ್ಟೈನ್ ಗೆ ಹೇಳ್ತಾಳೆ, ಜಾಬರ್ ವಾಕಿನ ರೆಡಿ ಮಾಡಿಸು, ನಾವು ವೈಟ್ ಕ್ವೀನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿದೀವಿ ಅಂತ. ಈ ಕಡೆ ನಮ್ಗೆ ವೈಟ್ ಕ್ವೀನ್ ನ ಅರಮನೆಯಲ್ಲಿ ತೋರಿಸ್ತಾರೆ. ಆಲಿಸ್ ವೈಟ್ ಕ್ವೀನ್ ಗೆ ಹೇಳ್ತಾಳೆ, ನೀನು ಇಷ್ಟೊಂದು ಮ್ಯಾಜಿಕ್ ನೆಲ್ಲ ಕಲ್ತಿದ್ಯಾ, ಇಷ್ಟೊಂದು ಪವರ್ಫುಲ್ ಆಗಿದ್ಯಾ, ನೀನೇ ಯಾಕೆ ಜಾಬರ್ ವಾಕಿನ ಸಾಯಿಸಬಾರ್ದು ಅಂತ. ಆಗ ವೈಟ್ ಕ್ವೀನ್ ಹೇಳ್ತಾಳೆ, ನಾನು ಯಾವುದೇ ಜೀವಿಗೂ ನೋವನ್ನ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದೀನಿ ಅಂತ. ಅದೇ ಸಮಯಕ್ಕೆ ವೈಟ್ ಕ್ವೀನ್ ದುರ್ಬಿನ್ ಅಲ್ಲಿ ನೋಡಿದಾಗ ಹ್ಯಾಟರ್ ಹಾಗೆ ಆಲಿಸ್ ನ ಫ್ರೆಂಡ್ಸ್ ಗಳೆಲ್ಲ ಬರ್ತಿರ್ತಾರೆ. ಹಾಗೆ ಮೊದಲು ರೆಡ್ ಕ್ವೀನ್ ನ ಸೈನಿಕರ ಜೊತೆ ಸೇರಿ ಆಲಿಸ್ ನ ಹುಡುಕ್ತಿತ್ತಲ್ಲ ಡಾಗ್, ಅದರ ಫ್ಯಾಮಿಲಿಯನ್ನು ಕೂಡ ಬಿಡಿಸ್ಕೊಂಡು ಕರ್ಕೊಂಡು ಬರ್ತಿರ್ತಾರೆ. ಡಾಗ್ ಗೆ ಅದರ ಫ್ಯಾಮಿಲಿ ವಾಪಸ್ ಸಿಕ್ಕಿರೋದಕ್ಕೆ ತುಂಬಾನೇ ಸಂತೋಷ ಪಡುತ್ತೆ. ಮಾರನೇ ದಿನ ಜಾಬರ್ ವಾಕಿ ವಿರುದ್ಧ ಯಾರು ಯುದ್ಧ ಮಾಡೋದು ಅಂತ ಡಿಸೈಡ್ ಮಾಡ್ತಿರ್ತಾರೆ. ಹ್ಯಾಟರ್ ಹಾಗೆ ತುಂಬಾ ಜನ ನಾವು ಜಾಬರ್ ವಾಕಿ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಆಗ ರ್ಯಾಬಿಟ್ ಆ ಮ್ಯಾಜಿಕಲ್ ಕ್ಯಾಲೆಂಡರ್ ನ ಓಪನ್ ಮಾಡ್ತಾನೆ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಈ ಕೆಲಸನ ಮಾಡೋದಕ್ಕಾಗೋದು ಆಲಿಸ್ ಕೈಲಿ ಮಾತ್ರ. ಆಲಿಸ್ ನ ಬಿಟ್ಟು ಇನ್ಯಾರೇ ಜಾಬರ್ ವಾಕಿ ಮುಂದೆ ಹೋದ್ರು ಅವರು ಸತ್ತೋಗ್ತಾರೆ ಅಂತ. ಆಗ ವೈಟ್ ಕ್ವೀನ್ ಆಲಿಸ್ ಗೆ ಹೇಳ್ತಾಳೆ, ಈ ಕೆಲಸ ನಿನ್ ಕೈಲಿ ಬಿಟ್ರೆ ಇನ್ಯಾರ ಕೈಲೂ ಆಗೋದಿಲ್ಲ, ನೀನು ಬೇರೆಯವ್ರಿಗೋಸ್ಕರ ಬದುಕೋದನ್ನ ಕಲಿಬೇಕು ಅಂತ. ಇದನ್ನೆಲ್ಲ ಕೇಳಿ ಆಲಿಸ್ಗೆ ತುಂಬಾ ಭಯ ಆಗಿ ಬೇರೆ ಜಾಗಕ್ಕೆ ಓಡ್ ಬಂದ್ಬಿಡ್ತಾಳೆ. ಈಗ್ಲೂ ಕೂಡ ಇವಳಿಗೆ ಅನ್ನಿಸ್ತಿರುತ್ತೆ ಇದ್ಯಾವುದು ನಿಜ ಅಲ್ಲ, ಇದೆಲ್ಲ ನಡೀತಿರೋದು ನನ್ನ ಕನ್ಸಲ್ಲಿ ಅಂತ. ಆಗ ಅಲ್ಲಿಗೆ ಆಬ್ಸಲಾಮ್ ಬಂದು ಅವಳಿಗೆ ನೆನಪಿಸುತ್ತೆ, ನೀನು ವಂಡರ್ಲ್ಯಾಂಡ್ ಗೆ ಬಂದಿರೋದು ಇದೇ ಮೊದ್ಲಲ್ಲ, ನೀನು ಚಿಕ್ಕವಳಿರ್ಬೇಕಾದ್ರೂ ಕೂಡ ಬಂದಿದ್ದೆ ಅಂತ. ಆಗ ಆಲಿಸ್ಗೂ ಕೂಡ ನೆನಪಾಗುತ್ತೆ ಹೇಗೆ ಅವಳು ಚಿಕ್ಕ ವಯಸ್ಸಿನಲ್ಲಿ ಈ ವಂಡರ್ಲ್ಯಾಂಡ್ ಗೆ ಬಂದಿದ್ಲು ಅಂತ. ಅಂದ್ರೆ ಪ್ರತಿದಿನ ರಾತ್ರಿ ಇವಳಿಗೆ ಬೀಳ್ತಿದ್ದು ಬರೀ ಕನ್ಸಲ್ಲ, ಅವೆಲ್ಲ ನೆನಪುಗಳು. ಆಗ ಆಲಿಸ್ಗೂ ಕೂಡ ಗೊತ್ತಾಗುತ್ತೆ ಈ ವಂಡರ್ಲ್ಯಾಂಡ್ ಹಾಗೆ ಇಲ್ಲಿ ನಡೀತಿರೋದು ಯಾವುದು ಕನ್ಸಲ್ಲ, ಇದೆಲ್ಲ ನಿಜಾನೇ ಅಂತ. ಈ ವಿಷಯಗಳೆಲ್ಲ ಗೊತ್ತಾಗ್ತಿದ್ದಂಗೆನೆ ಆಲಿಸ್ ಜಾಬರ್ ವಾಕಿ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾಳೆ. ನಂತರ ಯುದ್ಧ ನಡೆಯುವಂತ ಜಾಗಕ್ಕೆ ರೆಡ್ ಕ್ವೀನ್ ಹಾಗೂ ಅವಳ ಸೈನಿಕರು ಹಾಗೆ ವೈಟ್ ಕ್ವೀನ್ ಆಲಿಸ್ ಎಲ್ಲರೂ ಕೂಡ ಬರ್ತಾರೆ. ವೈಟ್ ಕ್ವೀನ್ ರೆಡ್ ಕ್ವೀನ್ ಹತ್ರ ಬಂದು ಹೇಳ್ತಾಳೆ, ನಾವು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಅದಕ್ಕೆ ರೆಡ್ ಕ್ವೀನ್ ಒಪ್ಕೊಳ್ಳೋದಿಲ್ಲ. ಮಲಗಿರುವಂತ ಜಾಬರ್ ವಾಕಿನ ಎಪ್ಸಿ ವೈಟ್ ಕ್ವೀನ್ ನ ಆರ್ಮಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಳಿಸ್ತಾಳೆ. ಆಗ ಆಲಿಸ್ ಮುಂದೆ ಬಂದು ಜಾಬರ್ ವಾಕಿಯ ವಿರುದ್ಧ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಡ್ರ್ಯಾಗನ್ ತುಂಬಾನೇ ಸ್ಟ್ರಾಂಗ್ ಆಗಿರೋದನ್ನ ನೋಡಿ ಆಲಿಸ್ ಅನ್ಕೋತಿರ್ತಾಳೆ ಇದನ್ನ ನನ್ನ ಕೈಲಿ ಸಾಯಿಸೋದಕ್ಕಾಗೋದಿಲ್ಲ ಅಂತ. ಆದ್ರೆ ನಂತರ ಅವಳಿಗೆ ಅವಳೇ ಧೈರ್ಯನ ತುಂಬ್ಕೋತಾಳೆ. ವಂಡರ್ಲ್ಯಾಂಡ್ ಅಂತ ಮ್ಯಾಜಿಕಲ್ ಪ್ರಪಂಚ ಇರ್ಬೇಕಾದ್ರೆ, ಒಂದು ಬೆಕ್ಕು ನಗ್ತಿರ್ಬೇಕಾದ್ರೆ, ಮೊಲ ಬಟ್ಟೆಯನ್ನ ಹಾಕೊಳ್ತಿರ್ಬೇಕಾದ್ರೆ, ಗಿಡ ಮರಗಳೆಲ್ಲ ಮಾತಾಡ್ತಿರ್ಬೇಕಾದ್ರೆ ನನ್ ಕೈಲಿ ಯಾಕೆ ಈ ಡ್ರ್ಯಾಗನ್ ಅನ್ನ ಸಾಯಿಸೋದಕ್ಕಾಗೋದಿಲ್ಲ, ನನ್ನ ಹತ್ರ ಆ ಶಕ್ತಿ ಇದೆ, ಈ ಡ್ರ್ಯಾಗನ್ ಅನ್ನ ನಾನು ಸಾಯಿಸ್ತೀನಿ ಅಂತ ಹೇಳಿ ಜಾಬರ್ ವಾಕಿಯ ವಿರುದ್ಧ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾಳೆ. ರೆಡ್ ಕ್ವೀನ್ ಹಾಗೂ ವೈಟ್ ಕ್ವೀನ್ ನ ಆರ್ಮಿಯ ನಡುವೆನೂ ಕೂಡ ಯುದ್ಧ ನಡೀತಾನೆ ಇರುತ್ತೆ. ಆಲಿಸ್ ಪಾಳು ಬಿದ್ದಿರುವಂತ ಒಂದು ಬಿಲ್ಡಿಂಗ್ ನ ಮೇಲೆ ಹೋಗಿ ನಿಂತ್ಕೋತಾಳೆ. ಆ ಡ್ರ್ಯಾಗನ್ ಅಲ್ಲೂ ಕೂಡ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಆಲಿಸ್ ವಾರ್ಪಲ್ ಸ್ವಾರ್ಡ್ ಇಂದ ಆ ಜಾಬರ್ ವಾಕಿ ಕತ್ತನ್ನ ಕತ್ತರಿಸ್ಬಿಡ್ತಾಳೆ. ಇದರಿಂದ ನಡೀತಿದ್ದಂತ ಯುದ್ಧನೂ ಕೂಡ ನಿಂತೋಗುತ್ತೆ. ರೆಡ್ ಕ್ವೀನ್ ನ ಜೊತೆ ಇದ್ದ ಸೈನಿಕರೆಲ್ಲ ಜಾಬರ್ ವಾಕಿಗೆ ಹೆದರ್ಕೊಂಡು ರೆಡ್ ಕ್ವೀನ್ ಏನೇ ಹೇಳಿದ್ರು ಅದನ್ನ ಕೇಳ್ತಿದ್ರು. ಈಗ ಜಾಬರ್ ವಾಕಿ ಸತ್ತೋಗಿರೋದ್ರಿಂದ ಯಾರಿಗೂ ಯಾವುದೇ ಭಯ ಇರೋದಿಲ್ಲ. ಆದ್ರಿಂದ ಎಲ್ಲಾ ಸೈನಿಕರು ರೆಡ್ ಕ್ವೀನ್ ಇಂದ ಫ್ರೀ ಆಗ್ತಾರೆ. ಯುದ್ಧದಲ್ಲಿ ರೆಡ್ ಕ್ವೀನ್ ಸೋತಿದ್ರಿಂದ ಮತ್ತೊಂದ್ಸಲ ವೈಟ್ ಕ್ವೀನ್ ವಂಡರ್ಲ್ಯಾಂಡ್ ನ ರಾಣಿ ಆಗ್ತಾಳೆ. ರಾಣಿ ಆಗ್ತಿದ್ದಂಗೆನೆ ರೆಡ್ ಕ್ವೀನ್ ಹಾಗೂ ಸ್ಟೈನ್ ನ ಅರೆಸ್ಟ್ ಮಾಡಿಸ್ತಾಳೆ. ಹಾಗೆ ರೆಡ್ ಕ್ವೀನ್ ಹಾಗೂ ಸ್ಟೈನ್ ನ ಜೊತೆ ವಂಡರ್ಲ್ಯಾಂಡ್ ನಲ್ಲಿ ಯಾರು ಕೂಡ ಮಾತಾಡಬಾರ್ದು ಅಂತಾನು ಆರ್ಡರ್ ಮಾಡ್ತಾಳೆ. ನಂತರ ವೈಟ್ ಕ್ವೀನ್ ಆಲಿಸ್ ಹತ್ರ ಬಂದು ಅವಳಿಗೆ ಜಾಬರ್ ವಾಕಿ ರಕ್ತನ ಕೊಟ್ಟು ಹೇಳ್ತಾಳೆ, ನೀನು ಬೇಕು ಅಂತಂದ್ರೆ ಈ ರಕ್ತನ ಕುಡಿದು ನಿಮ್ಮ ಪ್ರಪಂಚಕ್ಕೆ ನೀನು ಹೋಗ್ಬೋದು, ಅಥವಾ ನಿನ್ಗೆ ಇಲ್ಲೇ ಇರಬೇಕು ಅಂತ ಇಷ್ಟ ಇತ್ತು ಅಂತಂದ್ರೆ ಇಲ್ಲೇ ಇರ್ಬೋದು, ಆಯ್ಕೆ ನಿನಗ್ ಬಿಟ್ಟಿದ್ದು ಅಂತ. ಹ್ಯಾಟರ್ ಆಲಿಸ್ಗೆ ವಂಡರ್ಲ್ಯಾಂಡ್ ನಲ್ಲೇ ಇರೋದಕ್ಕೆ ಹೇಳ್ತಾನೆ. ಆದ್ರೆ ಅದಕ್ಕೆ ಆಲಿಸ್ ಒಪ್ಕೊಳ್ಳೋದಿಲ್ಲ. ನನಗೆ ನನ್ನ ಪ್ರಪಂಚದಲ್ಲಿ ಇನ್ನೂ ಕೂಡ ತುಂಬಾ ಕೆಲಸಗಳಿವೆ, ನಾನ್ ಮತ್ತೆ ಇಲ್ಲಿಗೆ ಬಂದೇ ಬರ್ತೀನಿ ಅಂತ ಹೇಳಿ ಜಾಬರ್ ವಾಕಿ ರಕ್ತನ ಕುಡಿತಾಳೆ. ಇದರಿಂದ ಆಲಿಸ್ ಯಾವ ಹೋಲಿಂದ ವಂಡರ್ಲ್ಯಾಂಡ್ ಗೆ ಹೋಗಿದ್ಲು ಅದೇ ಹೋಲಿಂದ ಮತ್ತೆ ನಾರ್ಮಲ್ ಪ್ರಪಂಚಕ್ಕೆ ಬರ್ತಾಳೆ. ಆಲಿಸ್ ವಂಡರ್ಲ್ಯಾಂಡ್ ನಲ್ಲಿ ತುಂಬಾ ದಿನಗಳನ್ನ ಕಳೆದಿರ್ತಾಳೆ. ಆದ್ರೆ ನಾರ್ಮಲ್ ಪ್ರಪಂಚದಲ್ಲಿ ಅವಳಿಗೆ ಟೈಮ್ ಫ್ರೀಸ್ ಆಗೋಗಿರುತ್ತೆ. ಅಂದ್ರೆ ಇವಳು ವಂಡರ್ಲ್ಯಾಂಡ್ ಗೆ ಯಾವ ಟೈಮ್ ಗೆ ಹೋಗಿದ್ಲು ಅದೇ ಟೈಮ್ ಗೆ ವಾಪಸ್ ಬರ್ತಾಳೆ. ಹಿಮೇಶ್ ಇನ್ನೂ ಕೂಡ ಆಲಿಸ್ ಮದ್ವೆಗೆ ಒಪ್ಕೋತಾಳೋ ಇಲ್ವೋ ಅಂತ ಕಾಯ್ತಾ ನಿಂತಿರ್ತಾನೆ. ಆಗ ಅಲ್ಲಿಗೆ ಆಲಿಸ್ ಬಂದು ಅವನಿಗೆ ಹೇಳ್ತಾಳೆ, ನಾವಿಬ್ರು ಒಬ್ರಿಗೊಬ್ರು ಸರಿ ಇಲ್ಲ, ನಾವಿಬ್ರು ಮದ್ವೆ ಆದ್ರೆ ಯಾವತ್ತೂ ಕೂಡ ಸಂತೋಷವಾಗಿರೋದಿಲ್ಲ, ಆದ್ರಿಂದ ನನ್ನ ಕ್ಷಮಿಸ್ಬಿಡು ಅಂತ. ಹಾಗೆ ಅವಳ ತಾಯಿ ಹತ್ರ ಬಂದು ಹೇಳ್ತಾಳೆ, ನೀವೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ನಾನು ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆದನ್ನ ಹುಡ್ಕೋತೀನಿ ಅಂತ. ಇಲ್ಲಿ ಹಿಮೇಶ್ ನ ತಂದೆ ಹಾಗೂ ಆಲಿಸ್ ನ ತಂದೆ ಫ್ರೆಂಡ್ಸ್ ಹಾಗೂ ಬಿಸ್ನೆಸ್ ಪಾರ್ಟ್ನರ್ಸ್ ಗಳಾಗಿರ್ತಾರೆ. ಆದ್ರೆ ಈಗ ಆಲಿಸ್ ನ ತಂದೆ ಬದುಕಿಲ್ಲ. ಆದ್ರಿಂದ ಆಲಿಸ್ ಹಿಮೇಶ್ ನ ತಂದೆಗೆ ಹೇಳ್ತಾಳೆ, ನಮ್ಮ ತಂದೆ ಸಮುದ್ರದ ಮೂಲಕ ನಮ್ಮ ವ್ಯಾಪಾರವನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಆಸೆನ ಇಟ್ಕೊಂಡಿದ್ರು. ಅವರ ಆಸೆನ ನಾನ್ ಪೂರೈಸ್ತೀನಿ. ನಮ್ಮ ವ್ಯಾಪಾರವನ್ನ ಚೈನಾದಲ್ಲಿ ಶುರು ಮಾಡ್ಬೇಕು ಅಂತಿದ್ದೀನಿ ಅಂತಂದ
ಅಂದಾಗ ಹಿಮೇಶ್ ನ ತಂದೆನೂ ಕೂಡ ತುಂಬಾ ಖುಷಿಯಿಂದಾನೇ ಒಪ್ಕೋತಾರೆ. ನಂತರ ನಮ್ಗೆ ಈ ಮೂವಿಯ ಕೊನೆಯ ಸೀನ್ ಅಲ್ಲಿ ತೋರಿಸ್ತಾರೆ. ಆಲಿಸ್ ಒಂದು ಶಿಪ್ ನಲ್ಲಿ ಚೈನಾ ಕಡೆಗೆ ತನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಿರ್ತಾಳೆ. ಇದಕ್ಕೆ ಅವಳ ಫ್ಯಾಮಿಲಿಯವರ ಸಪೋರ್ಟ್ ಕೂಡ ಇರುತ್ತೆ. ಹೀಗೆ ಆಲಿಸ್ ಅವಳ ಜರ್ನಿಯನ್ನ ಸ್ಟಾರ್ಟ್ ಮಾಡಿದಾಗ ಒಂದು ಚಿಟ್ಟೆ ಬಂದು ಅವಳ ಭುಜದ ಮೇಲೆ ಕುತ್ಕೊಳ್ಳುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಈ ಚಿಟ್ಟೆ ಬೇರೆ ಯಾರು ಅಲ್ಲ, ಕ್ಯಾಟರ್ ಪಿಲ್ಲರ್ ಆಗಿದ್ದಂತ ಆಬ್ಸಲಮ್ ಅಂತ. ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಈ ಅಮೇಜಿಂಗ್ ಆಗಿರುವಂತ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿಯ ಪಾರ್ಟ್ 2 ಕೂಡ ಇದೆ. ನಿಮ್ಗೆ ಏನಾದ್ರೂ ಆ ಮೂವಿನೂ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಆ ಮೂವಿನೂ ಕೂಡ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ವಂಡರ್ಫುಲ್ ಆಗಿರುವಂತ ಮೂವಿ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.